ಸಿದ್ದು ಗೇಮ್ ಡಿಕೆ ಶೇಕ್ ಮತ್ತೆ ಬೇಸರ. ಸಚಿವರು ಶಾಸಕರ ಮೇಲೆ ಡಿಕೆಗೆ ಇಲ್ವಾ ಹಾಗಾದ್ರೆ ನಿಯಂತ್ರಣ ಅನ್ನುವಂಥದ್ದು. ಈಗ ಸಿದ್ದರಾಮಯ್ಯನವರ ದಾಳ ಒಂದು ಕಡೆ ಆದ್ರೆ ಈ ಕಡೆ ಡಿಕೆ ಶಿವಕುಮಾರ್ ಅವರು ಶೇಕ್ ಆಗ್ತಿದ್ದಾರೆ. ಸಿದ್ದು ಗೇಮ್ ಇದು, ಡಿಕೆಶಿ ಶೇಕ್ ಆಗ್ತಿದ್ದಾರೆ. ಮತ್ತರ ಬೇಸರ. ಸಚಿವರು ಶಾಸಕರ ಮೇಲೆ ಡಿಕೆಗೆ ಹಾಗಾದ್ರೆ ನಿಯಂತ್ರಣ ಇಲ್ವಾ? ಸಚಿವರು ಶಾಸಕರ ನಿಯಂತ್ರಣ ಕೆಪಿಸಿಸಿ ಅಧ್ಯಕ್ಷರ ವ್ಯಾಪ್ತಿಗೆ ಬರಲ್ವಾ? ಅದು ಸಿಎಂ ಕೆಲಸ ಅಂತ ಸಿಎಂ ಡಿಕೆ ಹೇಳಿದ್ದು ಯಾಕೆ? ದಲಿತ ಸಿಎಂ ರಾಜಕೀಯದಿಂದ ಬೇಸತ್ರ ಸಿಎಂ ಡಿಕೆಶಿ. ಮತ್ತೊಮ್ಮೆ ಅಡ್ಡಗಾಲು ಭಯದಲ್ಲಿ ಇದ್ದಾರಾ ಕನಕಪುರ ಬಂಡೆ? ದಲಿತ ಸಿಎಂ ದಾಳಕ್ಕೆ ಸಿದ್ದು ಕಾರಣ ಅಂತ ಫಿಕ್ಸ್ ಆಗಿದ್ದಾರಾ ಡಿಕೆ? ಸಿಎಂ ಕ್ಯಾಂಪ್ ನಾಯಕರಿಂದ ನಿತ್ಯ ದಲಿತ ಸಿಎಂ ಮಂತ್ರ ಜಪಿಸಿದ್ದಾರೆ. ಅವರಿಗೆ ನೇರವಾಗಿ ಹೇಳಲಾರದೆ ವಾರ್ನಿಂಗ್ ಕೊಡ್ತಿದ್ದಾರೆ. ಹೀಗಾಗಿ ಸಚಿವರು ಶಾಸಕರ ನಿಯಂತ್ರಣ ಸಿಎಂ ಕೆಲಸ ಅಂತ ಡಿಕೆ ಹೇಳಿರುವಂತದ್ದು. ಹೈಕಮಾಂಡ್ಗೆ ರಿಪೋರ್ಟ್ ಕೊಡೋದಷ್ಟೇ ನನ್ನ ಕೆಲಸ ಅಂತಂದ್ರು ಡಿಕೆ ಶಿವಕುಮಾರ್. ಸಿಎಂ ಡಿಸಿಎಂ ನಡುವಿನ ಸಂಬಂಧ ಮತ್ತಷ್ಟು ಹಳಸ್ಬಿಟ್ಟಿದೆಯಾ ಅಂತ ಅನಿಸ್ತಿದೆ. ಸಿದ್ದು ಗೇಮ್ ಇದು ಅಂತ ಡಿಕೆ ಬೇಸರ ಮಾಡ್ಕೊಂಡಿದ್ದಾರೆ. ಆದ್ರೆ ಈಗ ಸಚಿವರು ಮತ್ತು ಶಾಸಕರುಗಳು ಡಿಕೆ ನಿಯಂತ್ರಣದಲ್ಲಿಲ್ವಾ? ಯಾಕೆ ಅಂದ್ರೆ ಮೇಲಿಂದ ಮೇಲೆ ಶಾಸಕರುಗಳು ದಲಿತ ಸಿಎಂ ದಾಳವನ್ನ ಉರುಳಿಸ್ತಿದ್ದಾರೆ. ಸಚಿವರುಗಳು ಕೂಡ ದಲಿತ ಸಿಎಂ ಅನ್ನುವಂಥ ರಾಜಕೀಯವನ್ನ ಮಾಡ್ತಿದ್ದಾರೆ. ಇದರಿಂದ ಡಿಸಿಎಂ ಡಿಕೆಶಿ ಬೇಸತ್ರ. ಹಾಗಾದ್ರೆ ಅವರ ಕೊಟ್ಟಂತಹ ಹೇಳಿಕೆ ಏನಿದೆಯಲ್ಲ ಅದು ಅಂದ್ರೆ ವ್ಯಾಪ್ತಿ, ಸಚಿವರು ಮತ್ತು ಶಾಸಕರದ ಬಗ್ಗೆ ಸಿಎಂ ಮಾತನಾಡ್ತಾರೆ ಅನ್ನುವಂಥದ್ದು. ಯಾಕೆ ಅವರ ನಿಯಂತ್ರಣದಲ್ಲಿ ಇಲ್ವಾ ಹಾಗಾದ್ರೆ ಸಚಿವರು ಶಾಸಕರುಗಳು? ಸಿಎಂ ಕ್ಯಾಂಪ್ ನಾಯಕರಿಂದ ನಿತ್ಯ ದಲಿತ ಮಂತ್ರ ಜಪ ಆಗ್ತಿದೆ. ಅವರಿಗೆ ನೇರವಾಗಿ ಹೇಳಲಾರದೆ ವಾರ್ನಿಂಗ್ ಕೊಡಕ್ಕಾಗದೆ ಈ ಕಡೆ ಡಿಕೆ ಒದ್ದಾಡ್ತಿದ್ದಾರೆ. ಈ ಕಡೆ ಹೇಳಕ್ಕೂ ಆಗ್ತಿಲ್ಲ, ಆ ಕಡೆ ಬಿಡಕ್ಕೂ ಆಗ್ತಿಲ್ಲ. ಸಚಿವರು ಶಾಸಕರುಗಳು ಈ ರೀತಿಯಾಗಿ ದಲಿತ ಸಿಎಂ ದಾಳವನ್ನ ಉರುಳಿಸ್ತಿರೋದು ಒಂದ್ ರೀತಿ ಮತ್ತೆ ಡಿಕೆಶಿಗೆ ಅಡ್ಡಗಾಲಾಗತ್ತಾ? ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ದೀಪಾ. ದೀಪಾ, ಈಗ ಡಿಕೆಶಿಗೆ ಮತ್ತೊಂದು ಕಂಟಕ ಅಂತಾನೆ ಹೇಳ್ಬೋದು. ಸಾಕಷ್ಟು ಸವಾಲುಗಳಿತ್ತು. ಅದರ ಜೊತೆಗೆ ಈಗ ದಲಿತ ಸಿಎಂ ಅನ್ನುವಂತಹ ಕೂಗು ಇಷ್ಟು ಜೋರಾಗಿ ಕೇಳಿ ಬರ್ತಿರೋದು ಅದು ಪ್ರತ್ಯಕ್ಷವಾಗಿ ಎದುರಿಸಬೇಕಾದಂತಹ ಸಂದರ್ಭ ಇದ್ದಾಗ ಬಿಸಿ ತುಪ್ಪ ಆಗಿದೆಯಾ ಅಂತ ಏನಿದೆ ಹೆಚ್ಚಿನ ಮಾಹಿತಿ? ನಿಜ, ಎಲ್ಲೋ ಒಂದ್ ಕಡೆ ದಲಿತ ಅಸ್ತ್ರ ಅನ್ನುವಂತಹದ್ದು ಕೇವಲ ಸಿಎಂ ಅಷ್ಟೇ ಅಲ್ಲ, ಡಿಸಿಎಂಗೂ ಕೂಡ ಅದರ ಎಫೆಕ್ಟ್ ತಲುಪಿದೆ. ಯಾಕಂದ್ರೆ ತಾವು ಕ್ಲೈಮ್ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ತಾವು ಸಿಎಂ ಬೇಕು ಅನ್ನುವಂತಹ ಹೇಳುವಂತಹ ಸಂದರ್ಭದಲ್ಲಿ ಕ್ಲೈಮ್ ಬಂದಾಗ ಸಹಜವಾಗಿ ಅವರಿಗೆ ಬೇಸತ್ತಿದ್ದಾರೆ ಅನ್ನೋದಕ್ಕಿಂತ ತಾವು ಮಾಡುವಂತಹ ಸಂದರ್ಭದಲ್ಲಿ ಯಾಕೆ ಕೇಳ್ತಿದ್ದಾರೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡಿದೆ. ಜೊತೆಗೆ ಶಾಸಕರುಗಳು ಸಚಿವರುಗಳ ಹೇಳಿಕೆಗಳು ಇವತ್ತು ನಿನ್ನೆದಲ್ಲ. ದಲಿತ ವಿಚಾರವಾಗಿ ಅಥವಾ ದಲಿತ ಸಿಎಂ ಆಗಬೇಕು ಅನ್ನುವಂತಹ ವಿಚಾರದಲ್ಲಿ ಸಾಕಷ್ಟು ರೀತಿಯಾಗಿ ಕ್ಲೈಮ್ಗಳು ಮುಂದುವರೆದಿದೆ. ಹೀಗಾಗಿ ಅವರು ಕೂಡ ಎಲ್ಲೋ ಒಂದ್ ಕಡೆ ನನಗೆ ರಿಪೋರ್ಟ್ ಕೊಡೋದಷ್ಟೇ ನನ್ನ ಕೆಲಸ ಅನ್ನುವಂತಹ ಮಾತನ್ನ ಹೇಳಿರೋದು ತೀರಾ ಬೇಸರದಿಂದಲೇ ಆ ಮಾತು ಹೇಳ್ದಂಗಿದೆ ಮಂಜರಿ. ಓಕೆ ದೀಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಬೇಸರ ಅಥವಾ ಡಿಕೆಶಿಗೆ ಇದು ಚಿಂತೆನಾ ಅಥವಾ ಟೆನ್ಷನ್ನಾ? ಯಾಕೆಂದ್ರೆ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಒಂದಲ್ಲ ಒಂದು ಕಂಟಕಗಳನ್ನು ಡಿಕೆಶಿ ಎದುರಿಸ್ತಾನೆ ಇದ್ದಾರೆ. ಈಗಲೂ ಕೂಡ ದಲಿತ ಸಿಎಂ ದಾಳ ಡಿಕೆಶಿ ಅವರನ್ನ ನೆಮ್ಮದಿಯಾಗಿ ಇಡುವಂತೆ ಕಾಣ್ತಿಲ್ಲ. ಏನಾಗುತ್ತೋ ನೋಡ್ಬೇಕು ಅನ್ನೋ ರೀತಿಯಲ್ಲಿ ಯಾವುದು ನನ್ನ ಕೈಲಿಲ್ಲ, ಸಿಎಂ ಹ್ಯಾಂಡಲ್ ಮಾಡ್ತಾರೆ ಸಚಿವರು ಶಾಸಕರುಗಳನ್ನ ಅಂತ ಡಿಕೆಶಿ ಉತ್ತರವನ್ನ ಕೊಟ್ಟಿದ್ದು, ಹೇಳಿಕೆಯನ್ನ ಕೊಟ್ಟಿದ್ದಂಥದ್ದು. ಬೇರೆಯವರ ಕಟ್ಟಡ ಧ್ವಂಸ ಮಾಡಿದ್ರ ಮಾಜಿ ಸಚಿವ? ಯಾರದ್ದೋ ಬಿಲ್ಡಿಂಗ್ಗೆ ಮಾಜಿ ಮಿನಿಸ್ಟರ್ ಎಂಟ್ರಿ. ಮಾಜಿ ಸಚಿವ ಬೇರೆಯವರ ಬಿಲ್ಡಿಂಗ್ ಅನ್ನ ಧ್ವಂಸ ಮಾಡಿಬಿಟ್ರ? ಈಗ ಯಾರದ್ದೋ ಬಿಲ್ಡಿಂಗ್ಗೆ ಮಾಜಿ ಮಿನಿಸ್ಟರ್ ಎಂಟ್ರಿ ಕೊಟ್ಟಿದ್ದಾರೆ. ಮಾಜಿ ಸಚಿವ ಸಿಎಂ ಇಬ್ರಾಹಿಂ ವಿರುದ್ಧ ಎಫ್ಐಆರ್ ದಾಖಲು. ಅತಿಕ್ರಮ ಪ್ರವೇಶ ಮಾಡಿ ಕಟ್ಟಡ ಧ್ವಂಸಗೊಳಿಸಿದಂತಹ ಆರೋಪ ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮೊಹಮ್ಮದ್ ಇಮಾಮ್ ಎಂಬುವಂಥವರಿಗೆ ಸೇರಿದಂತಹ ಕಟ್ಟಡವಾಗಿತ್ತು ಇದು. ನಾಗಾವರ ವಿಲೇಜ್ ಕಸಬಾ ಹೋಬಳಿಯಲ್ಲಿದೆ ಈ ಬಿಲ್ಡಿಂಗ್. ಕಟ್ಟಡ ನಿರ್ಮಾಣ ವೇಳೆ ಇಬ್ರಾಹಿಂ ಅಕ್ರಮ ಮಧ್ಯಪ್ರವೇಶ. ನ್ಯಾಯಾಲಯದ ಅನುಮತಿಯನ್ನ ಪಡೆದು ಈಗ ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿದ್ದಾರೆ. ಸಿಎಂ ಇಬ್ರಾಹಿಂ ವಿರುದ್ಧ ಕ್ರಮಕ್ಕೆ ಇಮಾಮ್ ಒತ್ತಾಯಿಸಿದ್ದಾರೆ. ಮೊಹಮ್ಮದ್ ಇಮಾಮ್ ಅವರಿಗೆ ಸೇರಿದಂತಹ ಬಿಲ್ಡಿಂಗ್ ಅಂತೆ ಇದು. ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆ. ಬೇರೆಯವರ ಕಟ್ಟಡ ಧ್ವಂಸಕ್ಕೆ ಮುಂದಾದ್ರ ಅಂತ
ಯಾರ್ದೋ ಬಿಲ್ಡಿಂಗು ಈಗ ಮಾಜಿ ಮಿನಿಸ್ಟರ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಮಾಜಿ ಸಚಿವ ಸಿಎಂ ಇಬ್ರಾಹಿಂ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಅತಿಕ್ರಮ ಪ್ರವೇಶ ಮಾಡಿ ಕಟ್ಟಡವನ್ನ ಧ್ವಂಸಗೊಳಿಸುತ್ತಿದ್ದಾರೆ ಅಂತ ಆರೋಪವನ್ನ ಮಾಡಲಾಗಿದೆ. ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮೊಹಮ್ಮದ್ ಇಮಾಮ್ ಎಂಬುವಂಥವರಿಗೆ ಸೇರಿದಂತಹ ಕಟ್ಟಡ ಆಗಿತ್ತು ಇದು. ಆದ್ರೆ ಈಗ ನಾಗಾವರ ವಿಲೇಜ್ ಕಸಬಾ ಹೋಬಳಿಯಲ್ಲಿರುವಂತಹ ಬಿಲ್ಡಿಂಗ್ ಮೇಲೆ ಏನು ಆರೋಪ ಕೇಳಿ ಬಂತು. ಇಬ್ರಾಹಿಂ ಅಕ್ರಮ ಮಧ್ಯಪ್ರವೇಶ ಮಾಡಿ ಕಟ್ಟಡ ನಿರ್ಮಾಣವನ್ನು ಧ್ವಂಸ ಮಾಡ್ತಿದ್ದಾರೆ ಅನ್ನುವಂಥದ್ದು. ಈಗ ನ್ಯಾಯಾಲಯದ ಅನುಮತಿಯನ್ನು ಪಡೆದುಕೊಂಡು ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಸಿಎಂ ಇಬ್ರಾಹಿಂ ವಿರುದ್ಧ ಕ್ರಮಕ್ಕೆ ಇಮಾಮ್ ಒತ್ತಾಯಿಸಿದ್ದಾರೆ. ಬೇರೆಯವರ ಕಟ್ಟಡ ಧ್ವಂಸ ಮಾಡೋದಕ್ಕೆ ಮುಂದಾದ್ರ ಹಾಗಾದ್ರೆ ಸಿಎಂ ಇಬ್ರಾಹಿಂ ಅನ್ನುವಂಥದ್ದು. ಯಾರದ್ದೋ ಬಿಲ್ಡಿಂಗ್ಗೆ ಮಾಜಿ ಮಿನಿಸ್ಟರ್ ಎಂಟ್ರಿ ಕೊಟ್ಟು ಅತಿಕ್ರಮಣ ಪ್ರವೇಶ ಮಾಡಿಬಿಟ್ರ ಅಂತ ಈಗ ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅತಿಕ್ರಮ ಪ್ರವೇಶ ಮಾಡಿ ಕಟ್ಟಡವನ್ನ ಧ್ವಂಸಗೊಳಿಸೋದಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಆರೋಪ ಕೇಳಿ ಬರ್ತಿದೆ. ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಆ ವ್ಯಾಪ್ತಿಯಲ್ಲಿ ಈಗ ಎಫ್ಐಆರ್ ದಾಖಲಾಗಿರುವಂಥದ್ದು. ಈ ಬಿಲ್ಡಿಂಗ್ ಮೊಹಮ್ಮದ್ ಇಮಾಮ್ ಅನ್ನುವಂಥವರಿಗೆ ಸೇರಿದಂತಹ ಕಟ್ಟಡ. ಅವರೇ ಈಗ ಆರೋಪವನ್ನ ಮಾಡಿದ್ದಾರೆ ಮತ್ತು ಎಫ್ಐಆರ್ ಅನ್ನು ಕೂಡ ದಾಖಲಾಗಿದೆ. ಈಗ ನಾಗಾವರ ವಿಲೇಜ್ ಕಸಬಾ ಹೋಬಳಿಯಲ್ಲಿದೆ ಈ ಬಿಲ್ಡಿಂಗ್ ಮತ್ತು ಕಟ್ಟಡದ ನಿರ್ಮಾಣದ ವೇಳೆ ಇಬ್ರಾಹಿಂ ಅಕ್ರಮ ಮಧ್ಯಪ್ರವೇಶ ಮಾಡಿದ್ರು ಮತ್ತು ಕಟ್ಟಡವನ್ನು ಧ್ವಂಸಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಆರೋಪವನ್ನ ಮಾಡಿದ್ರು. ಈಗ ನ್ಯಾಯಾಲಯದ ಅನುಮತಿಯನ್ನ ಪಡೆದುಕೊಂಡೇ ಎಫ್ಐಆರ್ ದಾಖಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಅರುಣ್. ಎಸ್ ಅರುಣ್, ಈಗ ಗಂಭೀರವಾದಂತಹ ಆರೋಪ ಕೂಡ ಕೇಳಿ ಬರ್ತಿರುವಂತದ್ದು ಸಿಎಂ ಇಬ್ರಾಹಿಂ ವಿರುದ್ಧ ಕಟ್ಟಡವನ್ನ ಧ್ವಂಸಗೊಳಿಸೋದಕ್ಕೆ ಪ್ರಯತ್ನ ಮಾಡಿದ್ರು, ಅತಿಕ್ರಮಣ ಪ್ರವೇಶ ಆಗಿದೆ ಅನ್ನುವಂಥದ್ದು. ಏನಿದೆ ಹೆಚ್ಚಿನ ಮಾಹಿತಿ? ಮಂಜರಿ, ಏನಂದ್ರೆ ಈ ಬೆಂಗಳೂರಿನ ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಮಾಜಿ ಸಚಿವರಾದಂತ ಸಿಎಂ ಇಬ್ರಾಹಿಂ ಅವರ ವಿರುದ್ಧ ಈಗ ಒಂದು ಎಫ್ಐಆರ್ ದಾಖಲಾಗಿರುವಂತದ್ದು. ಕೋರ್ಟ್ ಅನುಮತಿ ಪಡೆದು ಪೊಲೀಸರು ಎಫ್ಐಆರ್ ಅನ್ನ ದಾಖಲು ಮಾಡಿರುವಂತದ್ದು. ಅಂದ್ರೆ ಒಂದು ಕಸ್ಬಾ ಹೋಬಳಿ ಗ್ರಾಮದ ಸರ್ವೆ ನಂಬರ್ ಇದ್ದಲ್ಲಿ ಏನು ಅವರ ಒಂದು ಕಟ್ಟಡನ ನಿರ್ಮಾಣ ಮಾಡ್ತಾ ಇರ್ತಾರೆ ಇಮಾಮ್ ಅನ್ನೋರು. ಅವರು ಕಟ್ಟಡಕ್ಕೆ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರ್ತಾರೆ. ಮತ್ತೆ ಕಟ್ಟಡವನ್ನ ನಿರ್ಮಾಣ ಮಾಡಬೇಕಾದ್ರೆ ಸಿಎಂ ಇಬ್ರಾಹಿಂ ಅವರ ಅನುಮತಿ ಸಂಪರ್ಕ ಕಡಿತಗೊಂಡಿದೆ. ಸಿಎಂ ಇಬ್ರಾಹಿಂ ವಿರುದ್ಧ ಈಗ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಆರೋಪವನ್ನು ಮಾಡಲಾಗಿದೆ. ಅತಿಕ್ರಮಣ ಪ್ರವೇಶ ಮಾಡಿ ಕಟ್ಟಡವನ್ನು ಧ್ವಂಸಗೊಳಿಸಿದಂತಹ ಆರೋಪವನ್ನು ಎದುರಿಸುತ್ತಿದ್ದಾರೆ. ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನ್ಯಾಯಾಲಯದ ಅನುಮತಿಯನ್ನು ಪಡೆದುಕೊಂಡೇ ಈಗ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂಥದ್ದು. ಅತಿಕ್ರಮಣ ಪ್ರವೇಶ ಮಾಡಿದ್ದಾರೆ, ಕಟ್ಟಡ ಧ್ವಂಸಗೊಳಿಸೋದಕ್ಕೆ ಯತ್ನ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಇದು ಮೊಹಮ್ಮದ್ ಇಮಾಮ್ ಅವರಿಗೆ ಸೇರಿದಂತಹ ಕಟ್ಟಡ ಆಗಿದೆ. ಇನ್ನು ಮೊಹಮ್ಮದ್ ಇಮಾಮ್ ಅವರಿಗೆ ಸೇರಿದ ಕಟ್ಟಡವನ್ನ ಸಿಎಂ ಇಬ್ರಾಹಿಂ ಅತಿಕ್ರಮಣ ಪ್ರವೇಶ ಮಾಡಿ ನಾಗಾವರ ವಿಲೇಜ್ ಕಸಬಾ ಹೋಬಳಿಯಲ್ಲಿರುವಂತಹ ಈ ಬಿಲ್ಡಿಂಗ್ ಅನ್ನ ಧ್ವಂಸಗೊಳಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಕಟ್ಟಡ ನಿರ್ಮಾಣದ ವೇಳೆ ಇಬ್ರಾಹಿಂ ಅತಿಕ್ರಮಣ ಪ್ರವೇಶ ಅಂತ ಈಗ ಅವರ ಮೇಲೆ ಆರೋಪ ಕೇಳಿ ಬಂದಿರುವಂಥದ್ದು. ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿದೆ. ಈಗ ಕಂಪ್ಲೇಂಟ್ ದಾಖಲಾಗಿರುವಂಥದ್ದು. ಜೊತೆಗೆ ನ್ಯಾಯಾಲಯದ ಅನುಮತಿಯನ್ನು ಪಡೆದುಕೊಂಡು ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ.